ನಾಳೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಆದರೆ ಇವತ್ತೇ ಹಾಸನದಲ್ಲಿ ಮುಷ್ಕರದ ಬಿಸಿ ತಟ್ಟಿದೆ. ಹಾಸನದಲ್ಲಿ ಸಾರಿಗೆ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸಂಜೆ ಆಗ್ತಾ ಇದ್ದಂತೆ ನಗರದಲ್ಲಿ ಸರ್ಕಾರಿ ಬಸ್ಗಳು ನಾಪತ್ತೆಯಾಗಿದ್ದಾವೆ. ಪ್ರಯಾಣಿಕರನ್ನ ಇಳಿಸಿ ಡಿಪೋಗಳಿಗೆ ಬಸ್ಗಳು ತೆರಳಿದ್ದಾವೆ. ಬಸ್ಗಳಿಲ್ಲದೆ ಬಿಕೋ ಅಂತ ಇದೆ ಹಾಸನ ಬಸ್ ನಿಲ್ದಾಣ. ಬಸ್ ಇಲ್ಲದ ಕಾರಣ ಖಾಸಗಿ ವಾಹನಗಳು ರಸ್ತೆಗಿಳಿದಿದ್ದಾವೆ. ಡಿಸಿ ಸೂಚನೆಯ ಮೇರೆಗೆ ಖಾಸಗಿ ವಾಹನಗಳು ಸಂಚರಿಸ್ತಾ ಇದ್ದಾವೆ. ಡಿಸಿ ಕಚೇರಿಯ ಮುಂಭಾಗ ಖಾಸಗಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದಾವೆ. ಸೊ ಇದ್ದಿದ್ದು ನಾಳೆ ಬೆಳಗ್ಗೆ 6 ಗಂಟೆಯಿಂದ ಅಂತ ಹೇಳಿದ್ರು. ಅನಿರ್ದಿಷ್ಟಾವಧಿ ಮುಷ್ಕರ, ನಾಳೆ ಒಂದೇ ದಿನ ಅಂತಲೂ ಹೇಳಿಲ್ಲ. ನಾಳೆ 6 ಗಂಟೆಗೆ ಶುರು ಮುಷ್ಕರ ಅಂತ. ಆದರೆ ಇವತ್ತು ರಾತ್ರಿನೇ ಮುಷ್ಕರ ಶುರುವಾಗಿದೆ. ಹಾಸನದಲ್ಲಿ ನೋಡಿ ಬಸ್ಗಳೇ ಹಾಸನದಿಂದ ಧರ್ಮಸ್ಥಳ, ಮಂಗಳೂರು ಈ ಭಾಗಕ್ಕೆ ಬಸ್ಗಳು ಹೋಗ್ತವೆ. ಅಥವಾ ಮಂಗಳೂರಿಂದ ಬರುವಂಥ ಬಸ್ಗಳು ವಯಾ ಹಾಸನ ಬೆಂಗಳೂರಿಗೆ ಬರ್ತವೆ. ಯಾವ ಬಸ್ಗಳು ಇಲ್ಲ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸರ್ಕಾರ ಹೇಳ್ತು ನಾವು ಈಗಾಗಲೇ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ ಅಂತ. ಖಾಸಗಿ ವಾಹನಗಳಿದ್ದಾವೆ, ಖಾಸಗಿ ಬಸ್ಗಳಿಲ್ಲ. ಯಾರೋ ಒಂದಷ್ಟು ಜನ ಶಕ್ತಿ ಯೋಜನೆ ಇದೆಯಲ್ಲ KSRTCಲಿ ಫ್ರೀಯಾಗಿ ಹೋಗೋಣ ಅಂತ ಬಂದಿರ್ತಾರೆ. ಈಗ ಖಾಸಗಿ ವಾಹನ, ನೀವು ಶಕ್ತಿಯಿಂದ ಏನು ತೋರಿಸಿದ್ರು ಶಕ್ತಿ ಇಲ್ಲ. ನೀವು ಬೇಕಾದರೆ ನೀವು ID ಕಾರ್ಡ್ ತೋರಿಸಿ, ನಮ್ಗೆ ಶಕ್ತಿ ಬೇಕು, ಎಲ್ಲಿದೆ ಫ್ರೀಯಾಗಿ ಹೋಗ್ಬೇಕು ನಾನು ಅಂತ. ಶಕ್ತಿ ಯೋಜನೆ ಇಲ್ಲ. BMTC ಬಸ್ಗಳು ಬೆಂಗಳೂರು, ಇಲ್ಲೂ ಕೂಡ ಯಾವ ಯೋಜನೆಯೂ ಇಲ್ಲ. ಪಾಸ್ ಮಾಡಿಸ್ಕೊಂಡಿದ್ದೀರಾ BMTC ಬಾಸು, ಅದೂ ನಡೆಯೋದಿಲ್ಲ. ಸೊ ಹಾಸನದಲ್ಲಿ ರಾತ್ರಿಯೇ ಬಂದ್ನ ಬಿಸಿ ತಟ್ಟಿದೆ. ಎಲ್ಲೆಲ್ಲಿಂದಲೋ ಬಂದಿರ್ತಾರೆ. ದೇವಸ್ಥಾನಕ್ಕೆ ಹೋಗಬೇಕು, ಧರ್ಮಸ್ಥಳಕ್ಕೆ ಅಂತ ಅಂದುಕೊಂಡವರು ಇದ್ದಾರೆ. ಇನ್ನೊಂದಷ್ಟು ಜನ ನಾನು ಬೆಂಗಳೂರಿಗೆ ಬರಬೇಕು ಅಂತ ಅಂದ್ಕೊಂಡವರು ಇದ್ದಾರೆ. ಅವ್ರಿಗೆ ಬಸ್ ಇಲ್ಲ. ಅದು ರಾತ್ರಿ ಹೊತ್ತು 11 ಗಂಟೆ 12 ಗಂಟೆ. ಪಾಪ ಪ್ರಯಾಣಿಕರು ಏನು ಮಾಡ್ತಾರೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.